625 ಕಿಲೋಮೀಟರ್ ಆಗ್ತದೆ. 625 ಕಿಲೋಮೀಟರ್ ಇದೇ ರೀತಿ ಒಂದು 40 ವರ್ಷ ವಯಸ್ಸು. ಈ 40 ವರ್ಷ ವಯಸ್ಸಲ್ಲಿ 2 ಕಾಲುಗಳು ಸ್ವಾಧೀನ ಇಲ್ಲ, 2 ಕೈಗಳು ಸ್ವಾಧೀನ ಇಲ್ಲ. ಇಲ್ಲಿಗೆ ಬರ್ಬೇಕಂತ ತಮ್ಗೆ ಏನಕ್ಕೆ ಅನಿಸ್ತಾ ಇದೆ? ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ ದರ್ಶನ ಪಡಿಬೇಕಂತ ಆಸೆ ಐತಿ. ಅವ್ರಿಗೆ ಸಮಾಧಾನ ಆಗಲ್ರಿ, ಅವ್ರಿಗೆ ಸಮಾಧಾನ ಆಗಲ್ರಿ ಅಣ್ಣ. ಬರೋಬ್ಬರಿ ಒಂದು 600ರಿಂದ 700 ಕಿಲೋಮೀಟರ್ ದೂರದಿಂದ ಇವರನ್ನ ನೋಡ್ಬೇಕು ಅಂತ ಹೇಳಿ ಮಹದಾಸೆ ಅಂತೆ. ಅಂದ್ರೆ ದೇವ್ರ ಮಕ್ಕಳನ್ನ ನೋಡ್ಬೇಕು, ಆಶ್ರಮ ಗಿಂತ ದೊಡ್ಡವ್ರು ಯಾರೂ ಇಲ್ಲ. ನೀವು ಶಿವಶರಣ, ನಿಮ್ಗಿಂತ ದೊಡ್ಡವ್ರು ಯಾರು ಇಲ್ಲ. ವಯಸ್ಸೇನೋ ಆಗಿರ್ತದೆ, ಒಂದು ಕತ್ತಿಗೂ ವಯಸ್ಸಾಗ್ತದೆ, ಒಂದು ಗಿಡಕ್ಕೂ ವಯಸ್ಸಾಗ್ತದೆ. ಪ್ರಯೋಜನ ಏನದ? ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರ, ಅದೇನ್ ವ್ಯರ್ಥ ಹೋಗ್ತದ್ರಿ ಸರ್. ಬಟ್ ಅದ್ನೇ ಒಂದೊಂದು ರೂಪಾಯಿ ಬೇಡ, 10 ರೂಪಾಯಿ, 5 ರೂಪಾಯಿ, 100 ರೂಪಾಯಿ ಇವ್ರು ಕೂಡಿಡ್ಲಿ, ಬೇಡ ಅಷ್ಟ ಮೆಸೇಜ್ ಮಾಡ್ಲಿ. ಅದೊಂದು ದೊಡ್ಡ ಸ್ವರ್ಗ ನಿರ್ಮಾಣ ಆಗತ್ತೆ ಇಲ್ಲಿ. ಥ್ಯಾಂಕ್ ಯು. ಇವ್ರದ್ದು ಕೊಡುಗೆ, ಕಷ್ಟ ಆಗ್ತದೆ, ಇವ್ರದ್ದು ಕೊಡುಗೆ ರೀ ಅದು. ಪ್ರೊಫೆಸರ್ ಅವ್ರ ಕೊಡುಗೆನೇ ಇದು. ಧನ್ಯವಾದ ತಮಗೆ, ದೇವರು ಒಳ್ಳೇದು ಮಾಡ್ಲಿ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಇಲ್ಲ, ಮಾಯವಾಗುವಂತದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ಇರುಳೆಂದೇ ಬೆಳಕುಂಟು ತೋರಿಸಿರಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಘನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಆಶ್ರಮಕ್ಕೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಒಬ್ಬರು ವಿಶೇಷ ಅತಿಥಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇವ್ರು ಬಂದ್ಬಿಟ್ಟು ಗಂಗಾಬಾಯಿ ಅಂತೇಳಿ. ನಿಜವಾಗ್ಲೂ ಇವರ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬ ಕಷ್ಟ ಅನಿಸುತ್ತೆ, ನೋವಾಗುತ್ತೆ, ಬೇಜಾರಾಗುತ್ತೆ. ಇವ್ರಿಗೊಂದು ಸರಿ ಸುಮಾರು ಒಂದು 40 ವರ್ಷ ವಯಸ್ಸಾಗುತ್ತೆ. ಈ 40 ವರ್ಷ ವಯಸ್ಸಲ್ಲಿ 2 ಕಾಲುಗಳು ಸ್ವಾಧೀನ ಇಲ್ಲ, 2 ಕೈಗಳು ಸ್ವಾಧೀನ ಇಲ್ಲ. ಈ ತರ ಜೀವನನ ಜಸ್ಟ್ ಊಹೆ ಮಾಡ್ಕೊಳ್ಳೋಕು ನಮ್ ಕೈಯಿಂದ ಅಂತೂ ಸಾಧ್ಯ ಇಲ್ಲ. ಹ್ಯಾಪಿಯಾಗಿದ್ದೀರಿ, ಬಟ್ ನಮ್ ಕೈಯಿಂದ ಸಾಧ್ಯ ಇಲ್ಲ, ಅದು ಆಗಲ್ಲ ಅಂತ. ಸೊ ಎಷ್ಟು ದೂರದಿಂದ ಇವ್ರು ಬಂದಿದ್ದಾರೆ ಅಂತ ನೀವೇನಾದ್ರು ಕೇಳಿಸ್ಕೊಂಡ್ರೆ ಬಹಳ ಆಶ್ಚರ್ಯ ಪಡ್ತೀರಿ. ಯಾಕೆ ಬಂದಿದ್ದಾರೆ, ಅಷ್ಟು ದೂರದಿಂದ ಬರ್ಲಿಕ್ಕೆ ಕಾರಣ ಏನು? ಕೆಲವು ದಿನಗಳ ಹಿಂದೆ ಒಂದು ಕಾಲ್ ಮಾಡಿದ್ರು ನನಗೆ, ಯೋಗೀಶ್ ಅವರೇ ತಮ್ಮನ್ನ ಭೇಟಿ ಆಗ್ಬೇಕು, ನಾನು ನೋಡ್ಬೇಕು ನಿಮ್ಮನ್ನ ಅಂತ. ಸರ್ ಖಂಡಿತ ಬನ್ನಿ ಮೇಡಮ್ ಅಂತ ಹೇಳಿದ್ದೆ. ಬಟ್ ಆದ್ರೆ ಈ ತರ ಸ್ಥಿತಿಲಿ ಇವ್ರು ಇದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸೊ ಅಮ್ಮ, ನೀವೆಷ್ಟು ದೂರದಿಂದ ಬರ್ತಾ ಇದ್ದೀರಾ? ಮೊದಲನೇದಾಗಿ ನಿಮ್ಮ ಹೆಸರೇನು? ನನ್ನ ಹೆಸರು ಗಂಗಾಬಾಯಿ ಸಿದ್ಲಿಂಗಪ್ಪ ಬಿರಾದಾರ ಅಂತಾರಿ. ನಾವು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕ ಗೋಡಿಯಾಳದಿಂದ ಬರ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ಆಗುತ್ತೆ? 625 ಕಿಲೋಮೀಟರ್ ಆಗ್ತದೆ. 625 ಕಿಲೋಮೀಟರ್ ಇದೇ ರೀತಿ ಜರ್ನಿ ಮಾಡ್ತಾ? ಹಾ ರೀ, ಅಲ್ಲಿ 6 ಗಂಟೆಗೆ ಬಿಟ್ಟಿದ್ದೇವ್ರಿ ನಾವು ನಮ್ಮ ಮನೆಯಿಂದ. ಇಲ್ಲಿ ಬರೋಬ್ಬರಿ 8 ಗಂಟೆಗೆ ರಾತ್ರಿ ಸಂಜೆ 6 ಗಂಟೆ ಬಿಟ್ಟು ಬೆಳಗ್ಗೆ 8 ಗಂಟೆಗೆ ಬಂದು ತಲುಪಿದೆ. ಇಲ್ಲಿಗೆ ಬರ್ಬೇಕಂತ ತಮ್ಗೆ ಏನಕ್ಕೆ ಅನಿಸ್ತಾ ಇದೆ? ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ ದರ್ಶನ ಪಡಿಬೇಕಂತ ಆಸೆ ಇತ್ತು. ಯಾಕೆ ಆತರ ಆಸೆ? ನನ್ಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಏನೋ ಗೊತ್ತಿಲ್ಲ ರೀ, ನಿಮ್ದೆಲ್ಲ ವಿಡಿಯೋ ನೋಡ್ತಾ ತುಂಬಾ ನಿಮ್ಮನ್ನ ನೋಡ್ಬೇಕು, ಮಾತಾಡಿಸ್ಬೇಕು,
ಒಂದು ಆಶೀರ್ವಾದ ಪಡ್ಕೋಬೇಕು ಅಂತ ಆ ಮನಸ್ಸಲ್ಲಿ ತುಂಬಿಬಿಟ್ಟಿತ್ತು. ನನ್ ಕೊನೆ ಕ್ಷಣ ಅಲ್ಲಿ ಆದ್ರೂ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಏನಕ್ಕೆ ಕೊನೆ ಕ್ಷಣ ಅಂತ ಹೇಳ್ತೀನಿ? ನಂಗೆ ವೀಕ್ನೆಸ್ ಬಹಳ ಆಗ್ತಾ ಇದೆ. ಈ ಕೈ ಮೇಲೆ ನನ್ನ ಲೈಫ್ ಇದೆ, ಬಟ್ ಈ ಕೈ ಎಲ್ಲ ಸ್ವಾಧೀನ ಹೋಗ್ತಾ ಇದೆ. ಈಗ 5-6 ವರ್ಷ ಹಿಂದೆ ಇದ್ದಾಗೆ ಈಗ ಇಲ್ಲ. ಹಾಗಾಗಿ ಈಗ ನಿಮ್ಗೆ ಕಂಪ್ಲೀಟ್ ಸ್ವಾಧೀನ ಇಲ್ಲ, ಇಲ್ಲ. ಊಟ ತಿಂಡಿ ಎಲ್ಲ ನಾನೇ ಮಾಡ್ತೀನಿ, ಕಷ್ಟಪಟ್ಟು ಮಾಡಿ ನಾನೇ ಮಾಡ್ತೀನಿ. ಊಟ ನಾನೇ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಎಲ್ಲ ನಾನೇ ಮಾಡ್ತೀನಿ. ಇವು ನೀವ್ ಹೇಳಿದ್ರಿ ನನಗೆ ಅಷ್ಟು ದೂರದಿಂದ ಬರ್ಲಿಕ್ಕೆ ಸಾಧ್ಯ ಮತ್ತೆ ಇಲ್ಲ. ಹೊಲಿತೀನ್ರಿ ಸರ, ನಾನು ಹಾ, ಹೊಲಿತೀನಿ, ಹೊಲ್ದ ಜೀವನ ಮಾಡ್ತಾ ಇದ್ದೇವ್ರಿ. ಟೈಲರಿಂಗ್ ಮಾಡ್ತೀರಿ? ಹಾ ರೀ. ನೀವ್ ಹೇಳಿದ್ರಿ ನಾನೇ ಬರ್ತೀನಿ ಅಂತ ಕೂಡ ಹೇಳಿದ್ದೆ ನಿಮ್ಗೆ. ನಿಮ್ಮೂರ್ಗ್ ನಾನೇ ಬರ್ತೀನಿ, ಸ್ವಲ್ಪ ಟೈಮ್ ಕೊಡಿ ನನಗೆ, ಯಾಕಂದ್ರೆ ತುಂಬಾ ಬಿಸಿ ಇದೀನಿ. ಹೌದು. ಇವ್ರು ಸರ್ರಿ 1 ವರ್ಷ ಆಯ್ತತ್ರಿ. ಅವ್ರು ನೋಡ್ಬೇಕು, ನಿಮ್ಮನ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಿದ್ರತ್ರಿ. ನೀವು ಆಡಿಯೋ ಹಾಕಿದ್ದವ್ರು ಕೇಳಿದ್ರಿ, ಮಾತಾಡಿದ ಆಡಿಯೋ ಕೇಳಿದಾರೆ. ಕೇಳಿ ನಿಮಗ್ ಫೋನ್ ಮಾಡಿದಾರೆ, ನೀವು ಬರ್ತೀರಲ್ಲ ನಮ್ಮ ಮನಿಗೂ ಬರ್ತೀರಾ ಅಂತ ಇವ್ರು ಕೇಳಿದಾರೆ. ಆವಾಗ ಇವ್ರಂದ್ರು ನಮ್ ಮನಿಗ್ ಹುಡ್ಕೊಂಡ್ ಬಂದಿದಾರ್ರಿ ಇವ್ರು. ಊರ ನಮ್ಮೂರ ಇಲ್ಲ ರೀ. ಅಂದ್ರೆ ಇವ್ರು ಲಾಸ್ಟ್ ಟೈಮ್ ಒಂದು ಕಾಲ್ ಮಾಡಿ ಕೇಳ್ತಾರೆ, ನಾನ್ ನಿಮ್ಮನ್ನ ನೋಡ್ಬೇಕು, ದಯವಿಟ್ಟು ನನ್ಗೊಂದು ಅವಕಾಶ ಮಾಡ್ಕೊಡಿ ಅಂತ. ನಾನು ಹೇಳಿದೆ ಸರ್ ಖಂಡಿತ, ವಿಜಯಪುರ ಅಂತ ಹೇಳಿದ್ರು. ಸುಮಾರು 600-700 ಕಿಲೋಮೀಟರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಕಡೆ ಬಂದಾಗ ಮಿಸ್ ಮಾಡದೆ ಬರ್ತೀನಿ ಅಂತ ಕೂಡ ಹೇಳಿದ್ದೆ. ಆ ಆಡಿಯೋನ ನಾನು ರೆಕಾರ್ಡಿಂಗ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದನ್ನ ಅವ್ರು ಗಮನಿಸಿ ಅವ್ರು ಇವ್ರನ್ನ ಭೇಟಿಯಾಗಿ ಇವತ್ತು ಇವರ ಸಂಪೂರ್ಣ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ನೀವ್ ಇಲ್ಲಿ ಕರ್ಕೊಂಡ್ ಬಂದಿರಿ. ಅಂದ್ರೆ ಮುಂಚೆ ಪರಿಚಯ ಇಲ್ಲ ರೀ ಸರ್. ತಾವೇನ್ ಹೇಳಕ್ ಇಷ್ಟಪಡ್ತೀರಿ? 1 ವರ್ಷದಿಂದಲೂ ಮಹೇಶ್ ಅಣ್ಣ, ಯೋಗೇಶ್ ಅಣ್ಣ ಅವ್ರದ್ದು ಹಾಗೆ ಡೈಲಿ 1-2 ನೋಡ್ಕೋತ ಬಂದೆ. ಅವಾಗ ನನಗನ್ನಿಸ್ತು, ಅಂಥ ಸಣ್ಣ ವಯಸ್ಸಿನೊಳಗೆ ಅಂಥ ಒಂದು ಸಾಹಸ ಮಾಡಕತ್ತಾರಪ್ಪ ಇವರು. ನಮಗೆ 70 ವರ್ಷ ಆದರೂ ಒಂದಿನ ಉಪಕಾರ ಮಾಡಲಿಲ್ಲ ನಾ ಯಾರಿಗೆ. ಸಾಧ್ಯತೆ ಇತ್ತು, ಮಾಡಕ್ಕೆ ಸಾಧ್ಯತೆ ಇತ್ತು, ದೇವ್ರು ಕೊಟ್ಟಿದ್ದ, ಭಾಳ ಕೊಡ್ಲಿಕ್ಕೆ ಸ್ವಲ್ಪ ಕೊಟ್ಟಿದ್ದ. ಆದ್ರೆ ನಾ ಏನೂ ಮಾಡಲಿಲ್ಲಲ್ಲ. ನನ್ನ ಆಯುಷ್ಯನೇ ಬರ್ಬಾದಾಗಿಬಿಡ್ತು. ಏನು ಮಾಡಬೇಕಪ್ಪ ಅಂಥೇಳಿ ಮನಸ್ಸಿಗೆ ನೋವು ಆಯಿತು. ಆದರೆ ಅವು ಹಿರಿಯರು ಹೇಳೋದು ಮಾತ, ಬಸವಣ್ಣವ್ರು ಹೇಳೋದು ಮಾತ ಅವೆಲ್ಲ ಗೊತ್ತಿದ್ರು ಒಳ್ಳೇದು ಮಾಡಕ್ಕೆ ರೆಡಿ, ಮನಸ್ಸು ರೆಡಿ ಇಲ್ಲ. ಅದಕ್ಕೆ ಕಾರಣೀಭೂತಪ್ಪ ಅಂದರೆ ಮನೆ ಸಂಸ್ಕಾರನೂ ಇರ್ಬೋದು ಅಂತ ನನ್ನ ತರ್ಕ. ಅಂದ್ರೆ ಮನೆಯಾಗ ಹೆಂಡ್ರು ಮಕ್ಕಳು ಒಳ್ಳೆ ಸಂಸ್ಕಾರದಿಂದ ಪರೋಪಕಾರ ಮಾಡ್ಬೇಕು ಅನ್ನೋ ಮನೋಭಾವನೆ ಇದ್ರೆ ನಮ್ಮದು ಕಾರ್ಯ ಯಶಸ್ವಿ ಆಗ್ತದೆ. ಒಂದ್ ವೇಳೆ ಆಲಿಲ್ಲ ಅಂದ್ರೆ ಜಗಳ ಬಂದ್ಬಿಡ್ತದೆ. ಅವ್ರ ಹಿಡಿತದೊಳಗೆ ನಾ ಇದ್ಕೊಂಡು ಅವು ಏನೋ ಮಾಡಕ್ ಆಗಲಿಲ್ಲಲ್ಲ ನನಗೆ ಅನ್ಕೊಂಡೆ. ನಿಮ್ಮದು ವಿಡಿಯೋ ನೋಡಿದೆ. ಮರುದಿವ್ಸ 2-3 ದಿವಸನಾಗ ನಿಮಗೆ ಫೋನ್ ಹಚ್ಚಿದಾಗ ನಾ ಹೇಳಿದೆ, ಸರ್ ನಮ್ದು ಅಲ್ಲೇ 3-4 ಕಿಲೋಮೀಟರ್ ಅಂತದಾಗ ಹಾ, ಅದಕ್ಕೆ ನೀವು ಬಂದ್ರಿ ಅಂದ್ರೆ ಬಹಳ ಒಳ್ಳೇದಾಗ್ತದ್ರಿ ಅಂತ ಅಂದೆ. ನಾನು ಆದ್ರೆ ಬರ್ತೀನಿ ಸರ್, ಬಂದಾಗ ಬರ್ತೀನಿ ಅಂತ ಹೇಳಿ. ಹೇಳಿದ್ರಿ. 1 ವಾರ ಅಂತೂ ಬರಕ್ಕಾಗಲ್ಲ, ಕೆಲಸ ಭಾಳ ಐತಿ, ಸಡು ನೋಡಿ ಬರ್ತೀನಿ ಅಂತ ಹೇಳಿದ್ರಿ. ಅವಾಗ ಅದು ಅದಕ್ಕೆ ಕ್ಷಣದೊಳಗೆ ಏನ್ ಅನಿಸಿಬಿಟ್ಟು, ವಯಸ್ಸೇನೋ ಹೆಚ್ಚಾಗಿರ್ಬೋದು, ಆದ್ರೆ ಜ್ಞಾನ ಇಲ್ಲ. ಯಾವ ಜ್ಞಾನ ಇಲ್ಲ, ಉಳ್ದದ್ದೆಲ್ಲ ಜ್ಞಾನ ಅದ, ಪರೋಪಕಾರ ಮಾಡೋದ್ ಜ್ಞಾನ ಇಲ್ಲ. ಅದು ಏನ್ ಬೇಕಲ್ಲ, ಈಗಿರೋ ಮನಸ್ಸ ಮತ್ತೊಂದ್ಗಳಿಗೆ ಈಗಿರಲ್ಲ ಅಂತಾರೆ. ಅದಕ್ಕೆ ಈಗ ಅವರು ದೊಡ್ಡವರು, ಶಿವಶರಣರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ನೀವು ಶಿವಶರಣ, ನಿಮ್ಗಿಂತ ದೊಡ್ಡವ್ರು ಯಾರೂ ಇಲ್ಲ. ವಯಸ್ಸೇನೋ ಆಗಿರ್ತದೆ, ಒಂದು ಕತ್ತಿಗೂ ವಯಸ್ಸಾಗ್ತದ, ಒಂದು ಗಿಡಕ್ಕೂ ವಯಸ್ಸಾಗ್ತದ, ಪ್ರಯೋಜನ ಏನದ? ಹಿಂಗೆಲ್ಲ ವಿಚಾರ ಮಾಡಿ ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಇವ್ರದ್ದು ಮಾತಾಡೋದು ಕೇಳಿಸ್ಕೊಂಡೆ ನಾ. ಇನ್ನು 4 ವರ್ಷ ಭಾಳ ಆದ್ರೆ ನಾ ಬದುಕೋದಿಲ್ಲ, ಈಗಾಗಲೇ ನಾ ಭಾಳ ವೀಕ್ನೆಸ್ ಆಗೀನಿ. ಆದ್ರೆ ನಾ ಬರ್ತಿದ್ದೆ, ಆದ್ರೆ ನನಗೆ ಅಪ್ಪಿಲ್ಲ ಹಣ್ಣಿಲ್ಲ ಅಂತ ಮಾತಾ ನನ್ನ ಮನಸ್ಸಿಗೆ ನೋವಾಗಿ ನಾ ಯಾಕೆ ಹಣ್ಣಾಗಬಾರ್ದು? ನಾನೇ ಹಣ್ಣಾಗಿ ಅವ್ರನ್ನ ಕರ್ಕೊಂಡು ಹೋದ್ರಾಯ್ತು. ದೊಡ್ಡವ್ರಿಗೆ ಇಲ್ಲಿ ಅವ್ರಿಗೆ ಸೆಡವಿರಂಗಿಲ್ಲ, 1 ನಿಮಿಷ ಸೆಡವಿರಂಗಿಲ್ಲ, ಊಟಕ್ಕೆ ಸೆಡವಿರಂಗಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾವೇ ಇಲ್ಲಿ ಬರ್ರಿ ಅಂದ್ರೆ ನಾವು ಭಾಳ ದೊಡ್ಡ ಗ್ರೇಟ್ ಏನು. ಅದಕ್ಕೆ ಅವ್ರಿಗೆ ಬಾ ಅನ್ನೋದು ತಪ್ಪಾಗುತ್ತೆ. ಅದಕ್ಕೆ ನಾವೇ ಹೋದ್ರಾಯ್ತು. ಈ ಸಹೋದರಿನ ಒಯ್ದು ದರ್ಶನ ಮಾಡಿಸ್ಕೊಂಡು ನಾನು ಕೂಡ ದರ್ಶನ ಮಾಡಿ ಹಣಿಮುಟ್ಟಿ ನಮಸ್ಕಾರ ಮಾಡಿ ನನ್ನ ತಪ್ಪುಗಳು ಕ್ಷಮಿಸು ಅಂಥೇಳಿ ಪರಮಾತ್ಮಗೆ ಬೇಡ್ಕೊಂಡು ನನಗೆ ಒಳ್ಳೆಯ ಬುದ್ಧಿ ಕೊಡು,
ಒಳ್ಳೆಯ ಮನಸ್ಸು ಕೊಡು, ಪವಿತ್ರವಾದ ಸಾವು ಕೊಡು. ಅದ್ರ ಬಿಟ್ಟು ಮತ್ತೇನೂ ಇಲ್ಲ. ಈಗೇನಾಗಬೇಕು ಎಲ್ಲ ವಯಸ್ಸಿನಾಗ ಮುಗಿದು ಹೋಗ್ಯದ. ಅವು ಶಾಸ್ತ್ರ ಪುರಾಣ ಹೇಳಿ ಹೆಸರು ಗಳಿಸ್ಕೊಡ್ಬೇಕು ಮಾತ್ರ. ಆ ಪ್ರಕಾರ ನಡೆದ್ರೆ ಮಾತ್ರ ಸಾರ್ಥಕ. ಅನೇಕ ವಚನಗಳು ಭಯಪಟ್ಟು ಬರ್ತಾವೆ, ಹೇಳೋದು ಮಂದಿಗೆ ಮಾಸ್ತರ್ ಭಾಳ ಶಾಣ್ಯಾನಪ್ಪ ಅನಿಸ್ಕೊಳ್ದು. ಅದಕ್ಕೆ ಅಲ್ಲ ಅದು, ನಾವು ಹಂಗೆ ನಡೆದಾಗ ಮಾತ್ರ ಅದು ಸಾರ್ಥಕತೆ ಬರ್ತದೆ. ಅದಕ್ಕೆ ಒಂದು ವರ್ಷದಿಂದ ನಿಮ್ಮನ್ನು ಹಂಬಲಿಸ್ತಿದ್ದೆ, ನೋಡಬೇಕು. ಆದರೆ ನನ್ನಲ್ಲಿ ಒಂದು ವೀಕ್ನೆಸ್ ಪಾಯಿಂಟ್ ಐತಿ. ಒಬ್ಬನೇ ಬರೋಕ್ಕಾಗಂಗಿಲ್ಲ, ತಿರುಮರು ಆಗ್ಬಿಡುತ್ತೆ. ತಿರುಮರು ಆದಾಗ ಹೋಗೋದು ಎಲ್ಲಿ, ಯಾರನ್ನಾರೇ ಕರ್ಕೊಂಡೇ ಬರಬೇಕಾಗುತ್ತೆ. ಅದಕ್ಕೆ ಹಾಗೆ ದಿನ ಹಾಗೆ ಕಳೆಯಾಕತ್ತು. ನಿಮ್ಮ ಅಡವೆ ಏನು ನೋಡಿದೆ, ಆಯ್ತು ಬಿಡು, ಅವ್ರದ್ದು ಜನ್ಮ ಸಾರ್ಥಕ ಆಯಿತು, ನಂದು ಜನ್ಮ ಸಾರ್ಥಕ ಆಯಿತು. ಇವರು ಗೋಡೆಯಾದವ್ರು ನಮ್ಮ ಸಂಬಂಧಿಕರು, ಇವರು ಊರನವರೇ ರೀ ಇವರು. ಅವ್ರ ಯಾರು ಸಂಬಂಧಿಕರಿಲ್ಲ, ಅಲ್ಲಿ ಬಿಸಿಲು ಸಿದ್ರಾಯತ ನಮ್ಮ ಮನೆ ದೇವ್ರ, ಇವ್ರ ಮನೆ ದೇವ್ರ ಅವನೇ ರೀ. ನಾ ಪ್ರತಿ ಸುಮಾರು ಹೋಗ್ತೀನಿ. ಹೋದಾಗ ಇವ್ರು ಭೇಟಿ ಆದ್ರೆ ಚಲೋ ಆಗ್ತದ. ಅವ್ರ ಫೋನ್ ನಂಬರ್ ಇಲ್ಲ, ಏನಿಲ್ಲ, ಅವ್ರ ಬಳಿ ಫೋನು ಇಲ್ಲ. ಭೇಟಿ ಆದ್ರೆ ಚಲೋ ಆಗ್ತದ ದೇವ್ರಿ ಅನ್ಕೋತ ಹೋಗೋದಕ್ಕೆ ಭೇಟಿ ಆಗ್ಬಿಟ್ರು. ಹಿಂಗ್ರಿ ಗಂಗಾಬಾಯಿ 5 ಜನ 4 ಜನ ಹೆಣ್ಮಕ್ಳು ಅವ್ರ ಅಂಗವಿಕಲ ಆಗ್ಯಾರ, ಅವ್ರ ಮನೆ ಎಲ್ಲದ ಅಂದಾಗ ತೋಟದಾಗ ಅದಾರ ರೀ ಅವರು. ಆಯ್ತು, ನಾ ವಿಚಾರ ಮಾಡಿ ತಿಳಿಸ್ತೀನಿ ಹೇಳಂದ್ರೆ ವಿಚಾರ ಮಾಡಿ ತಿಳಿಸೋದು ಬ್ಯಾಟ್ರಿ. ತೋಟದಾಗಿದ್ರು ಹೋಗೋದು ನಡ್ರಿ, ಕರ್ಕೊಂಡು ಬಂದು ಬಿಟ್ರಿ ಬೆಳಗ್ಗೆ 8 ಗಂಟೆ 7 ಗಂಟೆ. ಅವರು ಒಂದೇ ಮಾತಿಗೆ ರೆಡಿ ಆಗಿಬಿಟ್ರು. ಮಾಡೋನ್ ಬಿಡ್ರಿ ಅಂತೇಳಿ ರೆಡಿ ಆಗಿಬಿಟ್ರು. ಹೋಗಿ ಭೇಟಿಯಾದೆವು. ಆಯ್ತು ಹೇಳ್ರಿ ಸರ ಹೋಗುನ್ರಿ ಅಂದ್ರಿ ಇವರು. ಅಂದರು. ಮುಂದೆ 2 ದಿನ ಹೋಯ್ತು. ಹಾಗೆ ದಿನ ಯಾಕೆ ಮುಂದಕ್ಕೆ ಹೋಗ್ಬೇಕು, ಸ್ವಲ್ಪ ಆದಷ್ಟು ಬೇಗ ಹೋದ್ರೆ ಚಲೋ ಅಂತ ಇವ್ರಿಗೆ ಫೋನ್ ಹಚ್ಚಿದೆ ರೀ. ಇವರು ಅದನ್ನೇ ಅಂದ್ರು, ಲೇಟ್ ಮಾಡೋದು ಬೇಡ್ರಿ ಸರ, ಜಲ್ದಿ ಹೋಗುನು ಅಂದರು. ಆಯ್ತು ಅವ್ರಿ, ನಿಮ್ಮ ಅಭಿಪ್ರಾಯ ಒಂದೇ ಆಯಿತು. ಪೈಲ್ವಾನ್ರು ಆಯ್ತು, ನೀವು ಯಾವಾಗ ಹೇಳ್ತೀರಿ ಅವಾಗ ಐ ಆಮ್ ರೆಡಿ ಅಂದ್ಬಿಟ್ರಿ ಇವರು. ಭಾಳ ಸಂತೋಷ, ಅಷ್ಟು ದೂರದಿಂದ ಬಂದಿರಿ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಇದು ನಿಜವಾಗ್ಲೂ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವ್ರನ್ನ ನೋಡಿದ್ಮೇಲೆ ಒಂದು ನೆನಪಾಯ್ತು ನನಗೆ. ರಕ್ತ ಸಂಬಂಧಿಗಳಿಗಿಂತ ರಸ್ತೆಯಲ್ಲಿ ಸಿಕ್ಕುವ ಸಂಬಂಧಗಳು ಗಟ್ಟಿ ಆಗ್ಬಿಡ್ತವೆ. ಹೌದೌದ್ರಿ. ರಕ್ತ ಸಂಬಂಧಗಳು ಒಂದೊಂದ್ ಟೈಮ್ ದೂರ ಆಗ್ಬಿಡ್ತವೆ, ಅದೇ ರಸ್ತೆಯಲ್ಲಿ ಸಿಕ್ಕಿದ ಸಂಬಂಧಗಳು ಹತ್ರ ಆಗ್ಬಿಡ್ತವೆ. ಸೊ ಅದನ್ನ ನೀವು ಪರಿಪೂರ್ಣವಾಗಿ ಪರಿಚಯ ಇಲ್ಲ, ಸಂಬಂಧ ಇಲ್ಲ, ಬಂಧು ಅಲ್ಲ, ಬಳಗ ಅಲ್ಲ, ಬಟ್ ಅವರ ಒಂದು ಆಸೆನ ಈಡೇರಿಸ್ಬೇಕಂತ ಹೇಳಿ ನೀವು ಇಲ್ಲಿವರೆಗೂ ಕರ್ಕೊಂಡ್ ಬಂದಿರಲ್ಲ ಸರ್. ನಿಜವಾಗ್ಲೂ ನಿಮ್ಮ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ. ಇಲ್ಲ ರೀ, ನಾವು ನಿಮ್ಮ ಮಾಡ್ಬೇಕ್ರಿ, ನಾವ್ ಮಾಡ್ಬೇಕ್ರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಆಶ್ರಮದ ಬಗ್ಗೆ? ಬಹಳ ಚೆನ್ನಾಗಿದೆ ರೀ. ನಮ್ ಮನೆಯಲ್ಲಿ ಒಬ್ಬ ತಾಯಿ ಒಬ್ಬ ತಂದೆ ಸಾಕ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಆದ್ರೆ ಇಲ್ಲಿ ಇಷ್ಟೊಂದ್ ಜನ ಹೆಂಗ್ ಮಾಡ್ತೀರಿ, ಹೆಂಗಿಲ್ಲ, ನನಗ ಆಶ್ಚರ್ಯ ಆಗ್ತದ್ರಿ. ನನಗನ್ಸತ್ತೆ ಭಗವಂತ ಮ್ಯಾಲಿಲ್ಲ, ಇಲ್ಲ ನಿಮ್ಮಲ್ಲೇ ಇದಾನಂತ ಅನ್ಕೊಂಡಿನ್ರಿ ನಾನು. ನಿಜವಾಗ್ಲು ನೀವು ಕಾಲಿಲ್ಲ, ಕೈ ಇಲ್ಲ, ಆದ್ರೂ ಇಷ್ಟು ವಿಚಾರಗಳನ್ನ ನೀವು ಯೋಚನೆ ಮಾಡಿರಿ. ಕಾಲಿರ್ತದೆ, ಕೈ ಇರ್ತದೆ, ಕಣ್ಣಿರ್ತದೆ, ಬುದ್ಧಿ ಇರ್ತದೆ. ಎಷ್ಟೋ ಜ್ಞಾನ ಇರುವಂತ ವ್ಯಕ್ತಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಅದ್ರ ಬಹಳ ಬೇಜಾರಾಗತ್ತೆ ನನಗೆ. ಬೇಜಾರಲ್ಲ ರೀ, ನಾವು ಇರೋದೊಂದು ಜೀವನ, ಅದನ್ನ ಉಸಿರಿರೋ ತನ ಸ್ವಾರ್ಥ ಮಾಡ್ಕೋಬೇಕು. ನಾವು ಎದಕೆದಕ್ಕೋ ಬಳಸ್ಕೊಂಡು ನಮ್ ಜೀವನ ವ್ಯರ್ಥ ಮಾಡಬಾರ್ದು. ನಾನು ತಿಳ್ಕೊಂಡಿನ್ರಿ, 40 ವರ್ಷದಲ್ಲೇ ನಾನು ಸಾಕಷ್ಟ ತಿಳ್ಕೊಂಡೆ. ಏನ್ ಮೆಸೇಜ್ ಹೇಳ್ತೀರಿ ಅಮ್ಮ ಕರ್ನಾಟಕ ಜನರಿಗೇನ್ರಿ, ಅಲ್ಲಿ ಇಲ್ಲಿ ದುಂದು ವೆಚ್ಚ ಮಾಡ್ತಿರ್ತಾರ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರ. ಅದೇನ್ ವ್ಯರ್ಥ ಹೋತದ್ರಿ ಸರ. ಬಟ್ ಅದನ್ನೇ ಒಂದೊಂದು ರೂಪಾಯಿ ಬೇಡ, 10 ರೂಪಾಯಿ, 5 ರೂಪಾಯಿ, 100 ರೂಪಾಯಿ ಇವ್ರು ಕೂಡಿಡ್ಲಿ ಬೇಡ, ಅಷ್ಟ ಮೆಸೇಜ್ ಮಾಡ್ಲಿ. ಅದೊಂದು ದೊಡ್ಡ ಸ್ವರ್ಗ ನಿರ್ಮಾಣ ಆಗತ್ತೆ ಇಲ್ಲಿ. ಹೋಗಿದ್ರ ನಮ್ ಜಾಗ? ನೋಡಿದ್ರಿ ಬಹಳ ಕಷ್ಟ ಇದೆ ರೀ. ಅದನ್ನ ರೂಪಿಸ್ಬೇಕಾದ್ರೆ ನಿಮ್ಗ ಇನ್ನ 2-3 ವರ್ಷ ಬೇಕು. ಎಷ್ಟು ಅವಮಾನಗಳನ್ನ ತಗೊಳ್ಬೇಕಾಗತ್ತೆ ನಾನು. ನಿಜವಾಗ್ಲು ರೀ, ಜನರು ಇದನ್ನ ನೋಡಿ ಸಹಕರಿಸ್ಬೇಕ್ರಿ, ಬೇರೆ ಏನು ಬೇಡಲ್ಲ ರೀ. ನಾನು ತಾವೇನ್ ಹೇಳ್ತೀರಿ? ಜಾಗ ನೋಡಿರಿ, ಏನ್ ಹೇಳ್ತೀರಿ? ಮತ್ತೆ ಕೊಳ್ಳತನ ನೀವು ಮಾಡತ್ತೀರಿ, ಹಂಗೆ ಐತೆ ತಿಳ್ಕೊಂಡ್ರಿ, ಅದೇ ಒಂದು ಬಹಳ ಸಂತೋಷ ಆಯ್ತಮ್ಮ. ನಾನು ಆಕ್ಚುಲಿ ನಿಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ನಾನೇ ಅಲ್ಲಿಗೆ ಬರ್ಬೇಕಂತ ಅನ್ಕೊಂಡಿದ್ದೆ. ಬಟ್ 700 ಕಿಲೋಮೀಟರ್ ಇರೋದ್ರಿಂದ ತುಂಬಾ ದೂರ ಇದೆ. ಇಲ್ಲ ಸರ್, ನಾವು ನಿಮ್ಮನ್ನ ಬಾ ಅಂತ ಕರೆಯೋದು ತಪ್ಪಾಗತ್ತೆ. ಯಾಕಂದ್ರೆ ಇಷ್ಟೊಂದು ತೊಂದರೆಗಳನ್ನ ಬಿಟ್ಟು ನೀವು ಅಲ್ಲಿ ಬರೋಕೆ ಆಗಲ್ಲ.
ನಾವು ಬಾ ಅಂತ ಕರೆಯೋದು ತಪ್ಪು. ಅದಕ್ಕೆ ನಾವು ಡಿಸೈಡ್ ಮಾಡಿದೀವಿ, ಹೇಗಾದ್ರೂ ನಮ್ಗೆ ಕಷ್ಟ ಆಗ್ಲಿ ಪರವಾಗಿಲ್ಲ, ನಾವೇ ಹೋಗ್ಬೇಕು. ನಿಮ್ಮನ್ನ ಕಷ್ಟಪಟ್ಟು ಅವ್ರು ಕರ್ಕೊಂಡ್ ಹೌದು, ಏನ್ ಹೇಳ್ತೀರಿ? ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ. ನಂಗೆ ಅಣ್ಣ ತಮ್ಮ ಇಲ್ಲ, ಬಟ್ ಈಗ ಅವರೇ ನನ್ನ ಅಣ್ಣ ತಮ್ಮ. ಅಯ್ಯೋ ಬಹಳ ಖುಷಿ ಆಯ್ತು. ಸುಮಾರು 600ರಿಂದ 700 ಕಿಲೋಮೀಟರ್ ದೂರದಿಂದ ಜನಸ್ನೇಹಿ ಆಶ್ರಮನ ನೋಡ್ಬೇಕು, ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಬೇಕು ಅನ್ನೋದು ಅವರ ಆಸೆ ಆಗಿತ್ತಂತೆ. ಆದ್ರೆ ಇಲ್ಲಿಗೆ ಬರೋದಕ್ಕೆ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋದ್ರಿಂದ ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಬಸ್ಸಲ್ಲಿ ಬರೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಸೊ ಈಗ ನಮ್ಮ ಹೆಸರು ಗುರುಗಳೇ? ನನ್ನ ಹೆಸರು ಸಿದ್ದರಾಯಿ ರೀ. ಸಿದ್ದರಾಯಿ ಸಾಹೇಬ್ರು ನಮ್ಮ ಅಣ್ಣವರು. ಖುಷಿ ಆಗುತ್ತೆ. ಪ್ರೊಫೆಸರ್ ಅವರು ಪ್ರೊಫೆಸರ್ ಅದಕ್ಕೆ ಅಷ್ಟು ಚೆನ್ನಾಗಿ ಮಾತಾಡ್ತೀರಿ. ಸಿದ್ದರಾಯಿ ಸರ್ ಅವರು ಪ್ರೊಫೆಸರ್ ಅಂತೆ. ಅವರು ಇವರ ಕಷ್ಟವನ್ನ ಕೇವಲ ಒಂದು ವಿಡಿಯೋ ರೆಕಾರ್ಡ್ ಅಲ್ಲಿ ಕೇಳಿ ಅವ್ರ ಆಸೆನ ಇವತ್ತು ಈಡೇರಿಸಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ಸರ್, ನೀವ್ ಹೇಳಿದ್ರಲ್ಲ 70 ವರ್ಷಗಳಿಂದ ನಾನು ಒಳ್ಳೆ ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲ ಅಂತ, ಇದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ ಸರ್. ಒಬ್ಬರ ಆಸೆನ ಈಡೇರಿಸೋದು ಅದು ಸಾಧಾರಣವಾದ ವಿಚಾರ ಅಲ್ಲ. ಒಬ್ಬರನ್ನ ಆಸೆನ ಈಡೇರಿಸುವಂತ ಶಕ್ತಿ ಇರೋದು ದೇವ್ರಿಗೆ ಮಾತ್ರ. ನಿಜ ಇಲ್ಲ? ಮನುಷ್ಯನಾದ ನರಮನುಷ್ಯರಿಗೆ ಇದು ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಒಬ್ಬರ ಆಸೆನ ಈಡೇರಿಸಿದೀರಾ ಅಂದ್ರೆ ನೀವು ಒಂದು ದೇವ್ರ ಲೆಕ್ಕಾಚಾರ ನೀವು. ಸೊ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಎಷ್ಟು ಧನ್ಯವಾದ ಹೇಳಿದ್ರು ಅದು ತುಂಬಾ ಕಮ್ಮಿ ಆಗುತ್ತೆ. ಇಲ್ಲ ರೀ, ಧನ್ಯವಾದ ಹೇಳ್ಬೇಡ್ರಿ ಸರ್, ನೀವು ಧನ್ಯವಾದ ಹೇಳ್ಬೇಡ್ರಿ. ನಾವು ನಿಮಗೆ ಧನ್ಯವಾದ ಹೇಳಕ್ ಬಂದಿದೀವಿ. ಆದ್ರೂ 700 ಕಿಲೋಮೀಟರ್ ಕೂತ್ಕೊಂಡ್ ಬರ್ಬೇಕಂದ್ರೆ ನಂಗೆ ಓಡಾಡಕ್ ಆಗಲ್ಲ. ಇಲ್ಲ, ಕೂತ್ ಜಾಗದಾಗೆ ಕುಂದ್ರದು, ಹೇಳೋದಾಗಲ್ಲ ರೀ. ಒಂದೇ ಮಾತಿಗೆ ಸಪೋರ್ಟ್ ಮಾಡಿದವ್ರು ಇವ್ರು ಪೈಲ್ವಾನ್ ಸರ್, ನಿಮ್ಗೂ ಧನ್ಯವಾದ ಸರ್. ಥ್ಯಾಂಕ್ ಯು. ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದು ಇಷ್ಟು ಪ್ರೀತಿನ ತಗೊಂಡ್ ಬಂದಿದ್ದಾರೆ. ಅವ್ರಿಗೆ ಯಾವ ತರ ನಾನು ಕೃತಜ್ಞತೆ ಸಲ್ಲಿಸ್ಬೇಕಂತ ನನಗೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಈ ತರ ಒಂದು ಒಳ್ಳೆ ಮನ್ಸುಗಳನ್ನ ಗೆದ್ದಿದ್ದೀನಲ್ಲ ಅನ್ನೋದೇ ನನಗೊಂದು ಸಂತೋಷ. ಧನ್ಯವಾದ, ನಿಜವಾಗ್ಲೂ ಧನ್ಯವಾದ. ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡಿ, ವಿಡಿಯೋನ ಶೇರ್ ಮಾಡಿ. ನನ್ನಿಂದ ಏನೂ ಆಗಲ್ಲ, ನಾನು ಸೋತೋಗಿದ್ದೀನಿ, ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ, ನನ್ನ ಜೀವನ ನಡೆಸೋದು ತುಂಬಾ ಕಷ್ಟ ಅಂತ ಕೆಲವರು ಅಂತಿರ್ತಾರೆ. ಅವ್ರಿಗೆ ಇವ್ರು ಒಂಥರ ಮಾದರಿ ಅನ್ಸುತ್ತೆ. ಯಾಕಂದ್ರೆ ಇವರು ನೋಡಿ ಟೈಲರಿಂಗ್ ಕೆಲಸ ಮಾಡಿ ಜೀವನ ಮಾಡ್ತಾರಂತೆ. ಇವ್ರು ಕಂಪ್ಲೀಟ್ ನೀವು ನೋಡ್ಬೋದು, ಇಲ್ಲಿ 2 ಕಾಲು ಎತ್ಕೊಳಕ್ ಬರಲ್ಲ ನೋಡ್ರಿ, ಕೈ ಎತ್ಕೊಳಕ್ ಬರಲ್ಲ. ಆಗಲ್ಲ ಇದೊಂಚೂರು ಪರವಾಗಿಲ್ಲ. ಇದ್ರಲ್ಲೇನೆ ಎಲ್ಲ ಮಾಡ್ಕೋತೀನ್ರಿ. ಕೈ ಹಾಲು ತಿಕ್ಕೊಳ್ಳೋದು, ಜಳಕ ಮಾಡೋದು, ಊಟ ಮಾಡೋದು ಎಲ್ಲ ಮಾಡ್ತೀನಿ. ನಾನ್ ನಿಮ್ಗೆ ಯಾವ ತರ ಕೃತಜ್ಞತೆ ಸಲ್ಲಿಸ್ಬೇಕು ಗೊತ್ತಿಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ, ನಿಮ್ಗೆ ಆಯುಷ್ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಮುಖ್ಯವಾಗಿ ನಿಮ್ಗೆ ಆರೋಗ್ಯ ಕೊಡ್ಲಿ. ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ಇಲ್ಲ ಇವ್ರಿ ಹಣಿಗೆ ಹಚ್ಚ್ರಿ. ನೀವು ತರಿ ಕೈ ಇಲ್ರಿ ಅಣ್ಣ ಇರ್ಲಿ. ಅವ್ರಿಗೆ ಸಮಾಧಾನ ಆಗಲ್ರಿ, ಅಣ್ಣ. ಬರ್ರಿ ಸರ್, ನೀವು ಗುರುಗಳಿದ್ದೀರಿ, ನಮಗೆಲ್ಲರಿಗೂ ಗುರುಗಳು. ಥ್ಯಾಂಕ್ ಯು. ಇವ್ರದ್ದು ಕೊಡುಗೆ, ಕಷ್ಟ ಆಗ್ತದೆ, ಇವ್ರದ್ದು ಕೊಡುಗೆ ರೀ. ಪ್ರೊಫೆಸರ್ ಅವ್ರ ಕೊಡುಗೆನ ಇದು. ಧನ್ಯವಾದ ತಮಗೆ. ದೇವರು ಒಳ್ಳೇದು ಮಾಡ್ಲಿ. ನಿಮ್ಮ ಆಶೀರ್ವಾದ ಇರಲಿ, ಶನೇಶ್ವರನ ಆಶೀರ್ವಾದ ಇರಲಿ, ಪವಿತ್ರವಾದ ಸಾವು ಬರಲಿ. ಬರೋಬ್ಬರಿ ಒಂದು 600ರಿಂದ 700 ಕಿಲೋಮೀಟರ್ ದೂರದಿಂದ ಇವರನ್ನ ನೋಡಬೇಕು ಅಂತೇಳಿ ಬಹಳ ಆಸೆ ಅಂತೆ. ಅಂದರೆ ದೇವ್ರ ಮಕ್ಕಳನ್ನ ನೋಡಬೇಕು, ಆಶ್ರಮನ ನೋಡಬೇಕು ಅಂತ. ಸೊ ಕೊನೆಗೆ ಅವ್ರ ಆಸೆ ಇವತ್ತು ಈಡೇರಿದೆ. ಅವ್ರ ಪಾಲಿಗೆ ದೇವರಾಗಿ ಒಬ್ರು ಬಂದು ಅವ್ರು ಬರೋದಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಕಾರೆಲ್ಲ ಮಾಡಿಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಸೊ
ಸೊ ಇವರ ಒಂದು ಆಸೆನ ಈಡೇರಿಸಿದಂಥ ನಮ್ಮ ಪ್ರೊಫೆಸರ್ ಸಾಹೇಬ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ವಾವ್, ಎಷ್ಟು ಕ್ಲೀನ್ ಹೆಂಗೆ ಇಟ್ಟಿರಲ್ರಿ. ಇಷ್ಟೊಂದು ನಮ್ಮ ಮನೆಯಲ್ಲಿ ಇಡಕ್ಕೆ ಆಗಲ್ಲ. ಹ್ಯಾಪಿ ಆಗಿದೆ ರಾಜ. ನಾವೇ ಕಷ್ಟದಲ್ಲಿದ್ದೀವಿ ಅಂತ ನಿಮ್ಮನ್ನ ನೋಡಿದಾಗ ಅವ್ರಿಗೊಂಚೂರು ಅರ್ಥ ಆಗ್ಲಿ ಅಂತ. ಇಲ್ಲ, ಎಲ್ಲಾರ ಜೀವನನೂ ಹ್ಯಾಪಿನೇ. ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ ಆಗತ್ತೆ. ವಾವ್ ಅಣ್ಣ, ಹೆಂಗ್ ಮಾಡ್ತೀರಣ್ಣ ಇಷ್ಟೆಲ್ಲ? ತುಂಬಾ ಈಸಿ ಅಂತಾರೆ ಜನ. ಅಯ್ಯೋ, ಅವ್ರ ಮನೆಯಲ್ಲಿ ಪಾತ್ರೆ ತೊಳೆದು ಈಜಿ ಕೊಡಿ ಅಂತ ಹೇಳ್ರಿ. ಹಾ ಹಾ ರೀ. ಇಲ್ಲ, ಅವ್ರು ಊಟ ಮಾಡಿದ ಪಾತ್ರೆ ತೊಳಿ ಅಂತ ಹೇಳ್ರಿ. ಈಜಿ ಅನ್ನೋರಿಗೆ ಸಾಕು, ಅದೇನ್ ಜಾಸ್ತಿ ಅಲ್ಲ ಅಂತ ಹೇಳ್ರಿ, ಅವಾಗ ಗೊತ್ತಾಗತ್ತೆ. ಓ, ಜಾಗನೇ ಇಲ್ಲ ಇಲ್ಲಿ. ಇಂದ ಬಂದು ಈ ಕಡೆನು ಇಲ್ಲಿ ಇಲ್ಲೊಂದ್ ಸ್ವಲ್ಪ ಬಳಸಿ. ಗಂಗಾಬಾಯಿ ಅವರ ಒಂದು ಆಸೆ ಆಸೆಯಂತೆ ಜನಸ್ನೇಹಿ ಆಶ್ರಮನ ಫುಲ್ಲು ರೌಂಡ್ ಹೊಡ್ಕೊಂಡು ಬಂದ್ರು. ರೌಂಡ್ ಹೊಡ್ಕೊಂಡು ಬಂದಿದ್ದಾರೆ ಇವಾಗ. ಚೆನ್ನಾಗಿದೆ ಆಶ್ರಮ, ನೋಡಿ ಖುಷಿ ಆಯ್ತು. ನಮ್ಮ ಮನೆಯಲ್ಲಿ ಒಬ್ರು ಇದ್ರೆ ಎಷ್ಟೋ ಬೇಜಾರು ಮಾಡ್ಕೋತೀವಿ, ಬಟ್ ಆದ್ರೆ ಇಲ್ಲಿ ಇಷ್ಟೊಂದ್ ಜನ ಎಲ್ಲಾರನು ಹ್ಯಾಪಿಯಾಗಿ ಇಟ್ಟಿದ್ದಾರೆ. ಅವರು ಊಟ ತಿಂಡಿ ಬಟ್ಟೆ ಬರೆ ಮತ್ತು ಜಳಕ ಜಾಮ ಒಂದೇ ಇರ್ತದ್ರಿ ಸರ. ಎಲ್ಲಾನು ನಿಭಾಯಿಸ್ಕೊಂಡು ಇಷ್ಟು ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಅಂದ್ರೆ ನಮ್ಗೆ ಮನುಷ್ಯರ ಕಡೆಯಿಂದ ಆಗಲ್ಲ. ಆಗಲ್ರಿ, ಇದು ನಿಜವಾಗ್ಲೂ ದೇವ್ರೆ ಅಂತ ನಾವು ನಂಬಿದೀವಿ. ದೇವರ ಒಂದು ಭಾಗ. ಹಾ, ಅವರು ನಡೆದಾಡುವ ದೇವ್ರ ಅಂತ ಹೇಳೋದು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ವಯಸ್ಸೇನೋ ಎಲ್ಲರಿಗೆ ಆಗಿರ್ತದೆ. ಒಂದು ಸದ್ಬುದ್ಧಿ ಇರಂಗಿಲ್ಲ, ಸದ್ಗತಿ ಇರಂಗಿಲ್ಲ, ಒಳ್ಳೆಯದನ್ನ ಮಾಡುವ ಹವ್ಯಾಸ ಇರಂಗಿಲ್ಲ, ದೊಡ್ಡ ದೊಡ್ಡ ಮಾತು ಹೇಳಿ ತಿರುಗಾಡೋದು. ಆದ್ರೆ ಅಂತ್ಯ ಕೋಟಿ ರೂಪಾಯಿ ಇದ್ರು 10 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಮನಸ್ಸು ಒಪ್ಪಂಗಿಲ್ಲ. ಇನ್ನೂ ಇಟ್ಟು ಗಳಿಸ್ಬೇಕು, ಇನ್ನೂ ಇಟ್ಟು ಗಳಿಸ್ಬೇಕು, ಇನ್ನೂ ಇಟ್ಟು ಗಳಿಸ್ಬೇಕು, ಒಂದಿನ ಸತ್ತು ಹೋಗ್ಬೇಕು. ಅದೆಲ್ಲ ಹೆಂಡ್ರು ಮಕ್ಕಳಿಗೆ ಬೇಕು ಅನ್ನುವ ದುರಾಶೆಯಿಂದ ಹಣ ಸಂಗ್ರಹ ಮಾಡಿ 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 ಒಂದಿನ ಗೊಟ್ಟಕ್ಕೆ ತಂದು ಹೋಗ್ಬೇಕಾಗ್ತದೆ. ಆದ್ರೆ ಈ ನಮ್ಮ ಯೋಗೇಶ್ ಅಣ್ಣವರು, ಅವ್ರಿಗೆ ನಾ ಅಣ್ಣವರು ಅನ್ಬಹುದು, ದೇವ್ರನ್ನೂ ಅನ್ಬಹುದು, ತ್ಯಾಗಿನೂ ಅನ್ಬಹುದು. ಅವ್ರ ಕಣಕಣದೊಳಗೆ, ರಕ್ತದ ಒಂದು ಕಣಕಣದೊಳಗೆ, ಒಂದೊಂದು ರೋಮಿನೊಳಗೆ ಪರಮಾತ್ಮ ಅಡಕಾಗ್ಯಾನ. ಹಾಲಿನೊಳಗೆ ಹ್ಯಾಂಗ ತುಪ್ಪ ಅಡಕ ಆಗ್ಯದೋ ಹಂಗ ಇವ್ರ ಶರೀರದೊಳಗೆ ಪರಮಾತ್ಮ ಅಡಕಾಗ್ಯಾನ ಅಂದು ಅಂದ್ರೆ ಸೇರ್ಕೊಂಡಾನ ಅಂತ ಹೇಳ್ತೀವಿ ಅಂದು ಇಷ್ಟೆಲ್ಲ ಜನರಿಗೆ ನೋಡಕಾತ. ಆದ್ರೆ ನನಗೆ ಒಂದು ತಾಯಿ, ಒಂದೇ ತಾಯಿ, ನನಗೆ ಹೆತ್ತ ತಾಯಿ, ನನಗೆ ನೋಡಕ ಆಗ್ಲಿಲ್ಲ. ನಮ್ಮ ಅಪ್ಪವರು ಇವತ್ತು ಆರಾಮ್ ತಪ್ಪಿತು, ಮರುದಿನ ಡಿಸ್ಪೈರ್. ಆದ್ರೆ ನಮ್ಮವ್ವ 1 ತಿಂಗಳ ದಿನ ಹಾಸಿಗೆ ಹಿಡಿದು ನನಗೆ ನೋಡಕ್ ಆಗ್ಲಿಲ್ಲ. ನಾನು ನೋಡ್ತಿದ್ದೋ ಬಿಡ್ತಿದ್ದೋ ನನ್ನ ಮನಸ್ಸು ಎಲ್ಲಿ ಹೋಗ್ತಿದ್ದೆ. ಅದಕ್ಕೆ ನಾ 8 ಜನ ತಂಗಿಯರು ಇರೋದ್ರಿಂದ ಅವರೇ ಬಂದು ಅವರೇ ಎಲ್ಲ ಮಾಡಿ. ಆದ್ರೂ ನಾನು ಅವ್ರ ಕೈಯಾಗ ಒಂದ್ ಸ್ವಲ್ಪ ಏನಾರೇ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಈಗ ನನ್ನಲ್ಲಿ ಎದೆ ಚುಚ್ಚಾಕ, ನಾ ಏನು ಮಾಡ್ಲಿಲ್ಲಪ್ಪ, ನಾ ಏನು ಮಾಡ್ಲಿಲ್ಲ, ನಾವೊಬ್ಬ ಪಾಪಿ. ಒಂದ್ ವೇಳೆ ಪಾಪ ಪುಣ್ಯಗಳ ಪಟ್ಟಿ ಪರಮಾತ್ಮ ಮಾಡಿದ್ರೆ ನಾ ಪಾಪದ ಪಟ್ಟಿ ಒಳಗೆ ಹೋಗು. ಯಾಕಪ್ಪ ಅಂದ್ರೆ ಹಡದ ತಾಯಿನೇ ದೇವ್ರ. ನಮ್ಮನ್ನ ಜಗತ್ ತೋರ್ಸಿರ್ತಾರೆ, ಉಣಿಸಿರ್ತಾರೆ, ತಿನ್ಸಿರ್ತಾರೆ, ನಮ್ಮದೆಲ್ಲ ತೊಳೆದಿರ್ತಾರೆ, ಬೆಳೆದಿರ್ತಾರೆ. ಅಂಥವ್ರಿಗೆ ನಮ್ಮ ಅಕ್ಕಂಗಾರ ಮಾಡ್ತಾರೆ ಬಿಡುವತ್ತು ನಾ ಆ ಕಡೆ ಹೋಗಲಿಲ್ಲ. ಆದರೂ ಆ ಮಾತು ನನಗೆ ಇನ್ನೂ ನೋವು ಆಗ್ತದೆ. ಇವರು ನಮ್ಮ ಅಣ್ಣವರು, ನಮ್ಮ ಸರು, ಯಾವ ಜಾತಿಯೋ, ಯಾವ ಕುಲನೋ, ಯಾವ ಪಂಥೋ, ಯಾವ ಧರ್ಮವೋ ಗೊತ್ತಿಲ್ಲ, ಕಟಾರ್ನೊಳಗೆ ಬಿದ್ದಂಥವ್ರನ್ನ ತಂದು ಅವ್ರನ್ನ ಸ್ವಚ್ಛಾಗಿ ತೊಳೆದು ಅವ್ರ ತಲೆ ಬೋಳಿಸಿ ಶುಭ್ರವಾದ ಬಟ್ಟೆ ಹಾಕಿ ಮೃಷ್ಟಾನವನ್ನು ಉಣಿಸಿ ಅವ್ರನ್ನ ಹಾಕ್ತಾರೆ. ಅಂದ್ರೆ ಅವರು ಸಾಕ್ಷಾತ್ ದೇವರು, ಅವರು ನಡೆದಾಡುವ ದೇವರತ್ತೆ ನನ್ನ ಭಾವನೆ. ಯಾಕಂದ್ರೆ ಇದು ಸಾಮಾನ್ಯರಿಗೆ ಆಗೋದಿಲ್ಲ, ಆದ್ರೆ ಸತ್ಯವಂತರಿಗೆ ಕಷ್ಟ ಬಹಳ. ಯಾರು ಸತ್ಯವಂತ ಇರ್ತಾರೋ ಅದು ಅವರ ಸತ್ಯತೆಯನ್ನ ಪರೀಕ್ಷೆ ಮಾಡೋ ಸಂಬಂಧ ಬರ್ತದೋ ಹೆಂಗ್ ಬರ್ತದೋ ಗೊತ್ತಿಲ್ಲ, ಅವ್ರಿಗೆ ಕಷ್ಟ ಬಹಳ. ಒಮ್ಮ ವಿಡಿಯೋದಾಗ ಇವರು ಅಳುಮುಖ ಮಾಡಿ ಕೂತಿದ್ರು. ಅವಾಗ ನಮ್ಮ ಕಣ್ಣ ನೀರು, ಹೆಂಗಪ್ಪ ಇದು ಜಗತ್ತೇ ಹಿಂಗೆ ಆಗಿ ಹೊಂಟು ಬಿಡ್ತಲ್ಲ. ಈ ಅಪೋಸಿಟ್, ನೀರಿನ ಅಪೋಸಿಟ್ ಈಸುದು ಹೆಂಗ? ಆದ್ರೂ ಸಹಿತ ಅದನ್ನ ಸಹಿಸ್ಕೋತಾರೆ, ಕರಗಿಸ್ಕೋತಾರೆ, ಮತ್ತ ಅದನ್ನ ಮರಿತಾರೆ, ಮರದು ಮತ್ತೆ ಮುಂದೆ 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 ಸಾಕ್ತಾರ. ಅದಕ್ಕೆ ಅವರಿಗೆ ಅವ್ರ ಪಾದಕ್ಕೆ ಹಣಿ ಮುಟ್ಟಿ
ಮೈ ಮುಟ್ಟಿ ಹಣಿ ಮುಟ್ಟಿ ಅವ್ರ ಶರೀರ ಮುಟ್ಟಿ ನಮ್ಮ ಹಣೆ ಪವಿತ್ರ ಆಗಬೇಕು ಅಂತ ವಿಚಾರ ಮಾಡಿಕೊಂಡು ನಾವಿಲ್ಲಿ ಬಂದೀವಿ. ಇವರು ಕೂಡ ನಮ್ಮೂರಿನವರ ಅಲ್ಲಾದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಸಹೋದರಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಅಷ್ಟು ದೂರದಿಂದ ಬಂದಿದ್ದಕ್ಕೆ. ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ. ನಿಮಗೂ ಧನ್ಯವಾದ ಅಮ್ಮ. ಥ್ಯಾಂಕ್ ಯು. ಮಾತುಗಳು ಬರಲ್ಲ. ಸೊ ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಪ್ರೀತಿಗೆ ನಾವು ಯಾವಾಗಲೂ ಚಿರೋರು. ಇಲ್ಲ, ನಿಮ್ದು ಆಶೀರ್ವಾದ ನಮಗ್ ಬೇಕ್ರಿ ಸರ. ಆಯ್ತು, ಒಳ್ಳೆಯದು. ನಮ್ಮ ಆಶೀರ್ವಾದಕ್ಕಿನ್ನ ಧನ್ಯವಾದ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.